ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ಮದ್ದೂರು ವಡೆ ಯಾವ ರೀತಿ ಮಾಡ್ತೀರಾ ಅಂತ. ಇವತ್ತು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡೀನಿ. ಅದು ಎಷ್ಟು ಚಲೋ ಆಗಿತ್ತು ರೀ ಅಂದ್ರೆ, ಎಷ್ಟು ಘಮ 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 ವಾಸನೆ ಬರ್ಲಿಕ್ಕತ್ತೈತೆ ಅಂದ್ರೆ, ಬಿಸಿ ಇದ್ದಾಗೆ ಅದನ್ನು ಟೇಸ್ಟ್ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ವಿ ನಾವು. ಅದಕ್ಕೆ ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ತೊಗೊಂಡೇನಿ. ನೀವು ಉಳ್ಳಾಗಡ್ಡಿ ಬೇಡ ಅಂತಂದ್ರೆ ಕೋಸು ಕೂಡ ತೊಗೋಬೋದು. ಎರಡೇ ಆಪ್ಷನ್, ಉಳ್ಳಾಗಡ್ಡಿಯಾರ ಹಾಕಬೇಕು, ಇಲ್ಲ ಕೋಸು ಸಣ್ಣಗೆ ಹೆಚ್ಚಿ ಹಾಕಬೇಕು. ಈಗ ಒಂದು ಪಾತ್ರೆ ತೊಗೊಳ್ಳೋಣಂತ, ಅದರ ಒಳಗೆ ಅಕ್ಕಿ ಹಿಟ್ಟು ಹಾಕೋಣಂತ. ನಾನು ಅಂದಾಜು ಮೇಲೆ ಹಾಕೀನಿ, ಇಲ್ಲ ಒಂದು ಬಟ್ಲ ಅಕ್ಕಿ ಹಿಟ್ಟು ಹಾಕಬೇಕು. ಫಸ್ಟ್ ಅಕ್ಕಿ ಹಿಟ್ಟು ಹಾಕೊಂಬಿಡೋಣ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೊಂದು ಬೆಲ್ ಅಂತ ಬರ್ತದೆ, ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಈಗ ಒಂದು ಬಟ್ಲದಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ, ಅರ್ಧ ಬಟ್ಲದಷ್ಟು ಮೆಕ್ಕೆಜೋಳ ತೊಗೊಂಡೇನಿ, ಮೆಕ್ಕೆಜೋಳದ ಹಿಟ್ಟು ತೊಗೊಂಡೇನಿ. ಮೈದಾ ಹಾಕ್ತಾರೆ ಖರೆ ಮದ್ದೂರು ವಡಾಕ, ನಾ ಮೈದಾ ಹಾಕೋದು ಬೇಡ ಅಂದ್ಕೊಂಡು ನಾನು ಮೆಕ್ಕೆಜೋಳದ ಹಿಟ್ಟು ತೊಗೊಂಡೇನಿ ಅಷ್ಟೇ. ಇಲ್ಲಾಂದರೆ ನೀವು ಮೈದಾ ಇದ್ರೆ ಮೈದಾನೂ ಹಾಕ್ಬೋದು. ಈಗ ನಾನು ಒಂದು ಬಟ್ಲ ಅಕ್ಕಿ ಹಿಟ್ಟು, ಅರ್ಧ ಬಟ್ಲ ಮೆಕ್ಕೆಜೋಳದ ಹಿಟ್ಟು ತೊಗೊಂಡೇನಿ, ಒಂದು ಕಾಲು ಬಟ್ಲದಷ್ಟು ಚಿರೋಟಿ ರವೆ ತೊಗೊಂಡೇನಿ. ಈಗ ನಿಮ್ಗೆ ಮೆಕ್ಕೆಜೋಳದ ಹಿಟ್ಟು ಇರೋಂಗಿಲ್ಲ ಅಂತ ಇದಾದ್ರೆ ನೀವು ಮೈದಾ ಹಾಕ್ರಿ. ಈಗ ನೋಡಿರಿ, ಇದಕ್ಕೆಲ್ಲ ಒಂದೊಂದೇ ಐಟಮನ್ನು ಹಾಕೋ ತೊಗೊಳಂತ. ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು, ಅದನ್ನು ಹಾಕ್ಲಿಕ್ಕತ್ತೇನೆ. ಆಮೇಲೆ ಉಳ್ಳಾಗಡ್ಡಿ ಕೂಡ ಸಣ್ಣಗೆ ಇಟ್ಕೊಂಡದ, ಅದನ್ನು ಕೂಡ ಹಾಕ್ಲಿಕ್ಕತ್ತೇನೆ. ಉಳ್ಳಾಗಡ್ಡಿ ಬದಲು ನೀವು ಕೋಸು ಕೂಡ ಸಣ್ಣಗೆ ಹೆಚ್ಚಿ ಹಾಕೋಬೋದು. ಅದಕ್ಕೆ ಜೀರಿಗೆ, ಒಂದು ಸ್ವಲ್ಪ ಅಜ್ವಾಯಿನ, ಒಂದು 2 ಚಮಚ ಜೀರಿಗೆ ಹಾಕಿದೆ, 1 ಚಮಚ ಅಜ್ವಾಯಿನ ಹಾಕಿದೆ. ಹಾಕಿ ಇದನ್ನು ಮೊದಲೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣಂತ. ಮದ್ದೂರು ವಡ ಏನಿರ್ತದಲ್ಲ ಅದನ್ನು ನಾವು ಬರೀ ತಿಂದಿದ್ವಿ, ನಾನೆಂದು ಮಾಡಿದ್ದಿಲ್ಲ. ಆದರೆ ಈಗ ಇವ್ರು ಅಂದಿದ್ರಲ್ಲ ಅಂಥೇಳಿ ಮಾಡಿದೆ, ಭಾಳ ಚಲೋ ಆದ್ವು ರೀ ಖರೇನ. ಈಗ ನೋಡಿರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಹಿಂಗೆ ಹಾಕ್ಲಿಕ್ಕತ್ತೇನೆ. ಭಾಳ ಚಲೋ ಆಯ್ತು. ಹಿಂಗೆ ಭಾಳಷ್ಟು ನಾವು ನೋಡಿರ್ತೀವಿ ರೀ ಐಟಮ್ಸ್, ಆದರೆ ನಾವು ಮಾಡಿರಂಗಿಲ್ಲ. ಕೆಲವೊಂದು ಮಾಡಬೇಕಂತ ತಲೆಯೊಳಗೆ ಬಂದಿರಂಗಿಲ್ಲ, ಕೆಲವೊಂದು ನೆನಪಾಗ್ತದೆ ಮಾಡಬೇಕಂತ ಅನ್ನಿಸ್ತದೆ, ಪ್ರಸಂಗಗಳು ಬಂದಿರೋದಿಲ್ಲ. ಈಗ ನೋಡಿರಿ, ಅವ್ರು ಅಂದಿದ್ದೆ ಮದ್ದೂರು ವಡ ಮಾಡೋ ತೋರಿಸ್ರಿ ಅಂತ. ಅವ್ರು ಹೇಳಿ ಪಾಪ ಎಷ್ಟು ದಿವಸ ಆಗಿತ್ತು, ನನಗೆ ಇವಾಗ ಟೈಮ್ ಸಿಕ್ಕ್ಯದ, ಹಾಗಾಗಿ ನಾನು ಮಾಡೇನಿ. ಈಗ ನೋಡಿರಿ, ಚೆಂದಾಗಿ ಕಲಿಸ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರೇ ಸಕ್ಕರೆ ಹಾಕಿದ್ದೆ, ಹಿಂಗೆ ಹಾಕಿದೆ. ಎಲ್ಲ ಹಾಕಿ ಕಲಿಸ್ಕೊಂಡ್ಮೇಲೆ ಒಂದು 2 ರಿಂದ 3 ಸ್ಪೂನಷ್ಟು ಕರಿದ ಎಣ್ಣೆ ಹಾಕ್ಲಿಕ್ಕತ್ತೇನೆ. ಹಾಕಿ ಅದನ್ನು ಕಲಿಸ್ಕೊಂಡ್ಬಿಡೋಣಂತ. ಆಮೇಲೆ ನೀರು ಹಾಕಿ ಕಲಿಸ್ಬೇಕು. ಕಲಿಸಿ 15 ರಿಂದ 20 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗ್ತದೆ. ಇದಕ್ಕೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ಅಂದ್ರೆ ಸೂಪರಾಗಿರ್ತದೆ. ನಾವು ಯಾವಾಗಲೂ ಟ್ರೈನ್ ಒಳಗೆ ತಗೋತಿರ್ತಿದ್ವಲ್ಲ, ಆವಾಗ ಮದ್ದೂರು ವಡೆ ಜೊತೆ ನಮಗೆ ಕೊಬ್ಬರಿ ಚಟ್ನಿ ಕೊಟ್ಟಿರ್ತಿದ್ರು, ಭಾಳ ಸೂಪರಾಗಿರ್ತಿತ್ತು. ಚೆನ್ನಾಗಿ ನಾದಿ ಕಲಿಸಿ ಇಟ್ಕೊಂಡ್ಬಿಡೋಣ ಅಂತ. ಒಂದು 15 ರಿಂದ 20 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ನಾ ಏನು ಮಾಡಿದೆ, ಒಂದು ಬಟರ್ ಪೇಪರ್ ತೊಗೋತೇನೆ. ಬಟರ್ ಪೇಪರ್ ಮೇಲೆ ಇದನ್ನು ತಟ್ಟೋಣ ಅಂತ. ಅಥವಾ ನೀವು ಒಂದು ಹಾಲಿಂದ ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಅದನ್ನಾರ ತೊಗೋಬೋದು, ಅಥವಾ ಹಿಂಗೆ ಸ್ವಲ್ಪ ದಪ್ಪ ಸರ್ಫೇಸ್ ಇರುವಂಥದ್ದು ದಪ್ಪ ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಅದನ್ನು ತೊಗೊಳ್ರಿ. ತೊಗೊಂಡು ಅದರ ಮೇಲೆ ತಟ್ಟಬೇಕು, ಒಂಚೂರು ಎಣ್ಣೆ ಹಚ್ಚಬೇಕು, ಅದಕ್ಕೆ ತಟ್ಟಬೇಕು. ಅದಕ್ಕಿಂತ ಮುಂಚೆ ಅಲ್ಲೇ ಬುಟ್ಟಿ ಕಾಯ್ಲಿಕ್ಕೆ ಇಟ್ಬಿಟ್ಟೇನಿ ಎಣ್ಣೆ ಹಾಕಿ. ಇಲ್ಲೇ ಒಂದಿಷ್ಟು ಉರುಳಿ ಮಾಡಿ ಇಟ್ಕೊತೇನೆ ಒಂದು ಸ್ವಲ್ಪ. ಆಮೇಲೆ ಇವನ್ನ ಭಾಳ ತೆಳ್ಳಗೆ ಮಾಡಬಾರ್ದು, ಒಂದು ಸ್ವಲ್ಪ ದಪ್ಪ ಇರಬೇಕು, ಹಂಗಂತ ಭಾಳ ದಪ್ಪನೂ ಆಗಿರಬಾರ್ದು. ಈಗ ನೋಡಿರಿ, ಈ ಬಟರ್ ಪೇಪರ್ ಏನದಲ್ಲ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಭಾಳ ಚಲೋ ಆಗ್ತಾವ. ಇಲ್ಲಿ ನೋಡಿರಿ, ಕರೀಲಿಕ್ಕೆ ಶುರು ಆಯಿತು. ನಾನು ಸಣ್ಣ ಬುಟ್ಟಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೀನಿ. ನೀವು ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಬುಟ್ಟಿ ಇಟ್ಟು ಎಣ್ಣೆ ಜಾಸ್ತಿ ಹಾಕಿ 2-3 ಈ ರೀತಿ ಹಾಕಿ ಕೂಡ ಇವನ್ನ ಕರ್ಕೊಳ್ಬೋದು. ನಾನು ಪ್ರಮಾಣ ಭಾಳ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹಾಕಿ ಸ್ವಲ್ಪ ಮಾಡ್ಲಿಕ್ಕತ್ತೀನಿ. ನಾನು ಈ ರೀತಿ ತಟ್ಟಿ ರೆಡಿ ಮಾಡ್ಕೊಡ್ಲಿಕ್ಕತ್ತೀನಿ. ನನ್ನ ಮಗಳು ಕರೀಲಿಕ್ಕತ್ತ. ನಾನು ನನ್ನ ಮಗಳನ್ನು ಕೂಡ ಇದರೊಳಗೆ ಇನ್ವಾಲ್ವ್ ಮಾಡ್ಕೊಂಡೇನೆ. ಆಕೆಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂಥೇಳಿ ಬಂದ್ಲು, ನಾನು ಹೆಲ್ಪ್ ಮಾಡ್ತೇನೆ ಅಂತ. ಕಂದು ಬಣ್ಣ ಬರುವವರೆಗೂ ಅದನ್ನು ನಾವು ಕರಿಬೇಕಾಗ್ತದೆ. ಈಗ ಕರಿಯೋ ಮುಂದೆ ಇಷ್ಟು ಮಸ್ತ್ ಘಮ 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 ವಾಸನೆ ಬರ್ತದೆ ರೀ. ಮದ್ದೂರು ವಡಾದ ಭಾಳ ಚಲೋ ಆಗಿತ್ತಿದ್ದು. ಅವ್ರಿಗೆ ಆರಿದ ಮೇಲೂ ಕೂಡ ಭಾಳ ಚಲೋ ಇತ್ತಿದ್ದು. ಬಿಸಿ ಇದ್ದಾಗೂ ಅದ ಟೇಸ್ಟ್ ಇತ್ತು, ಆರಿದ ಮೇಲೂ ಕೂಡ ಹಾಗೆ ಸೂಪರಾಗಿ ಇತ್ತಿದ್ದು.
ಒಂದು ಬುಟ್ಟಿ ಒಳಗೆ 2 ಹಾಕಿದ್ವಿ, ಖರೆ ಭಾಳ ಹಿಂಗೆ ಹತ್ತದಂಗೆ ಆತು. ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ, ಹಾಗಾಗಿ ನಾನು ಏನು ಮಾಡಿದೆ, ಒಂದೊಂದೇ ಮಾಡ್ಕೋತಾ ಹೋದೆ. ಎಣ್ಣೆ ಉಳಿತಂದ್ರೆ ಮತ್ತು ಕರದ ಎಣ್ಣೆ ಮತ್ತು ಚಪಾತಿಗಷ್ಟೇ ಯೂಸ್ ಮಾಡಬೇಕು ಹೀಗೆಲ್ಲ ಅಂತೀವಲ್ಲ, ಹಾಗಾಗಿ ಭಾಳ ಹಾಕ್ಲಿಕ್ಕೆ ಹೋಗಲಿಲ್ಲ. ಮೊನ್ನೆ ದೀಪಾವಳಿ ಒಳಗೆಲ್ಲ ರಗಡ ಕರೆದು ಎಲ್ಲ ಆಗಿತ್ತು. ಈಗ ತೋರಿಸೋಣಂತ ಮದ್ದೂರು ವಡೆ ಮಾಡಿ ಹೆಂಗೆ ಮಾಡೋದು ಅಂಥೇಳಿ. ಆಮೇಲೆ ನನಗೂ ಒಂದು ಹೊಸದು, ತಿನ್ನೋದನ್ನು ತಿಂದಿರ್ತೀವಿ ಆದರೆ ನಾನು ಮಾಡಿದ್ದಿಲ್ಲ ಎಂದು, ಸೊ ಅದಕ್ಕೆ ಮಾಡಿದ್ವಿ. ಭಾಳ ಚಲೋ ಆಗಿತ್ತು, ನೀವು ಕೂಡ ಮಾಡ್ಬೋದು. ಇದ್ರೊಳಗೆ ನನ್ನ ಮಗಳೇನು ಮಲಗಿತಾಳಲ್ಲ, ಆಲೂಗಡ್ಡೆ ಸಿಪ್ಪಿ ಇತ್ತು, ಅದಕ್ಕೊಂಚೂರು ಉಪ್ಪು ಹಚ್ಚಿಟ್ಟಿದ್ಲು, ಅದನ್ನು ಹಾಕಿದ್ಲು. ನಡು ಹಂಗೆ ಚೀಪ್ಸ್ ಗತೆ ತಿನ್ಲಿಕ್ಕೆ ಬರ್ತದಂತ ಭಾಳ ಚಲೋ ಆಗಿತ್ತು ನೋಡ್ರಿ. ಆಲೂಗಡ್ಡೆ ಬಟಾಟಿ ಸಿಪ್ಪಿ ಏನಿರ್ತದಲ್ಲ ಅದನ್ನು ನಾವು ಚಲ್ತಿರ್ತೀವಿ, ಆದರೆ ಅದನ್ನು ಈಕಿ ಉಪ್ಪು ಹಚ್ಚಿ ಒಂದು 2 ಮಿನಿಟ್ ಇಟ್ಟು ಅದನ್ನು ಕರ್ದ ನೋಡ್ರಿ, ಎಷ್ಟು ಚಲೋ ಆಗಿತ್ತು. ಹೀಗೆ ಮಾಡ್ಕೋತ ಎಲ್ಲನೂ ನಾವು ಕರೆದು ಬಿಡೋಣ ಅಂತ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತೀರಿ. ಪ್ಲೀಸ್ ನನ್ನ ಚಾನೆಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೊಂದು ಬೆಲ್ ಅಂತ ಬರ್ತದೆ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದರ ಮೇಲೆ ಪ್ರೆಸ್ ಮಾಡಿದರೆ ಆಲ್ ಅಂತ ಬರ್ತದಲ್ಲ, ಅಲ್ಲೇ ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳು ಬರ್ತಾವೆ. ನೀವೇನು ಕಮೆಂಟ್ ಮಾಡ್ತೀರಲ್ಲ ಅದು ನನಗೆ ಸ್ಫೂರ್ತಿ ಸಿಗ್ತದೆ, ಮತ್ತೆ ಹೊಸ ವೀಡಿಯೋನ ಹಾಕಬೇಕು ಅನ್ನಿಸ್ತದೆ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಆಗ್ಯಾವಂತ. ಇದೇ ರೀತಿ ನಾನು ಎಲ್ಲನೂ ಮಾಡಿ ಕರೆದು ಮಾಡಿ ರೆಡಿ ಇಟ್ಕೋತೀನಂತ. ಒಂದಾದ್ಮೇಲೆ ಒಂದು ಈ ರೀತಿ ಹಾಕೋತ ಹೋಗಬೇಕು. ಈಗ ದೊಡ್ಡ ಬುಟ್ಟಿ ಇಟ್ಟಿದ್ರೆ 2 ರಿಂದ 3 ಹಾಕ್ಬೋದು, ಆದ್ರೆ ಸಣ್ಣ ಬುಟ್ಟಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿನಿ ಅನ್ನೋದಕ್ಕೆ ಒಂದೊಂದೇ ಹಾಕೋದು ಹೊಂಟೇವಿ. ಆಮೇಲೆ ಏನಿರ್ತದೆ, ಇದೊಂದು ಸ್ವಲ್ಪ ಕೆಂಪಾಗಬೇಕು ಅಂದಾಗ ಕುರುಕುರು ಆಗಿ ಚಲೋ ಉಳಿತದೆ. ನೀವು ಇಟ್ಕೊಂಡು ತಿನ್ಬೋದು ಇದನ್ನು. ಇಲ್ಲ ಅಂದರೆ ಏನಾಗ್ತದೆ, ಸ್ವಲ್ಪ ಮೆತ್ತಗೆ ಹಾಕ್ಬಿಡ್ತದೆ. ಈಗ ನೋಡಿರಿ ಆರ್ಲಿಕ್ಕೂ ಬಿಡವಲ್ರ, ಆಗಲೇ ಇದನ್ನು ತೊಗೊಂಡು ಹೆಂಗೆ ಆಗ್ಯದ ಅಂತ ನೋಡ್ಲಿಕ್ಕೆ ಅಂಥೇಳಿ ಟೇಸ್ಟ್ ಮಾಡ್ಲಿಕ್ಕೆ ತೊಗೊಂಡ್ಬಿಟ್ಟಾರ. ಆಮೇಲೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ, ಅದನ್ನು ಹಚ್ಕೊಂಡು ತಿಂತಾಯಿದ್ರು ಸೂಪರಾಗಿರ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಏನಂದರೆ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಅಂಥೇಳಿ. ಮತ್ತು ನಾನು ನಿಮಗೆ ಹೊಸ ವೀಡಿಯೋಂದಿಗೆ ಮತ್ತು ಏನಾದರೂ ಹೊಸ ರೀತಿ ಮಾಡೋದನ್ನು ವಿಡಿಯೋ ಮಾಡಿ ಮತ್ತೆ ತೊಗೊಂಡು ಬರ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ನೋಡಿ, ಎಂಜಾಯ್ ಮಾಡಿ. ಮತ್ತು ಹೊಸ ವೀಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.